ಸರ್, ಈಗಾಗಲೇ ಶನಿವಾರ ಬಂದಿ ಕರೆ ಕೊಟ್ಟಿದ್ದೀರಾ. ಬಂದಿನ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರ ಬೆಂಬಲವನ್ನು ಕೇಳಲಿಕ್ಕಾಗಿ ರ್ಯಾಲಿ ಮಾಡ್ತಾ ಇದ್ದೀರಾ. ಈ ರ್ಯಾಲಿ ಎಲ್ಲೆಲ್ಲಿ ಹೋಗುತ್ತೆ ಸರ್? ಸರ್, ಇದು ನಾವು ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀವಿ 22ನೇ ತಾರೀಕು. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲ ವಾಣಿಜ್ಯೋದ್ಯಮಿಗಳನ್ನ, ಬೀದಿ ವ್ಯಾಪಾರಿಗಳನ್ನ, ಮತ್ತೆ ಮಾಲ್ಗಳು ಮತ್ತೆ ಎಲ್ಲ ಕಡೆ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ದಯಮಾಡಿ ಈ ಒಂದು ಬಂದ್ಗೆ ನಿಮ್ಮ ಬೆಂಬಲವನ್ನು ಕೊಡಿ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಬಾರಿ ಇದನ್ನ ಮಾಡ್ಕೊಂಡು ಬಂದಿದ್ವಿ. ಅದನ್ನೇ ಈ ಬಾರಿ ಕೂಡ ನಾವು ಮಾಡ್ತಾ ಇದೀವಿ. ಈ ಬಂದ್ ಮಾಡುವಂತ ಸಂದರ್ಭದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ, ನಮ್ಗೆ ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಆಗಲೇಬೇಕು ಅನ್ನೋ ಒತ್ತಾಯ ಮತ್ತು ಹಿಂದಿ ಏರಿಕೆಯನ್ನು ವಿರೋಧಿಸಿ, ಮತ್ತು ಇಲ್ಲಿ MES ಸಂಘಟನೆಯನ್ನ ಕರ್ನಾಟಕದಿಂದ ನಿಷೇಧ ಮಾಡಿ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಿ, ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದೀವಿ. ನಾನಾಗ್ಲಿ, ವಾಟಾಳ್ ನಾಗರಾಜ್ ಆಗ್ಲಿ, ಕನ್ನಡ ಪರ ಒಕ್ಕೂಟ, ಕನ್ನಡದ ಮುಖಂಡರು, ಕನ್ನಡ ಪರ ಹೋರಾಟಗಾರರು ಯಾವತ್ತೂ ಕೂಡ ಅವರ ಸ್ವಪ್ರತಿಷ್ಠೆಗೆ ಹೋರಾಟವನ್ನು ಮಾಡಿಲ್ಲ. ಕೆಲವು ಗೆಳೆಯರು, ಸ್ನೇಹಿತರು ಬಹಳ ಕೇವಲವಾಗಿ ಮಾತನಾಡ್ತಾ ಇದ್ದಾರೆ, ಬಾಯಿ ಬಡ್ಕೋತಾರೆ. ಇನ್ನೊಂದು ಬಹಳ ನೋವಾಗುತ್ತೆ, ಬೆಳಗಿಂದ ನೀವು ಬಾಯಿ ಬಿಡ್ಕೊಳ್ತೀರಾ, ಆದ್ರೆ ನಾವು ಈ ನಾಡಿಗೋಸ್ಕರ ಬಾಯಿ ಬಿಡ್ಕೊಳ್ತಾ ಇದೀವಿ. ಇಲ್ಲಿಯ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಿರುಗಿಸ್ಬೇಕು, ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿ ತರಬೇಕು ಅಂತ ನಾವು ಬಾಯಿ ಬಿಡ್ಕೊಳ್ತಾ ಇದೀವಿ. ಈ ನಾಡಿಗಾಗಿ, ಈ ಭಾಷೆಗಾಗಿ, ಇಲ್ಲಿಯ ಕನ್ನಡಿಗರಿಗಾಗಿ ಬಹಳ ಕೇವಲವಾಗಿ ಮಾತನಾಡ್ತಾರೆ. ಇರ್ಲಿ, ಅವರು ನಮ್ಮ ಸ್ನೇಹಿತರೆ. ಏನೇ ಆಗಲಿ, ಒಟ್ಟಾರೆ ಈ ಒಂದು ಬಂಧನ ಯಶಸ್ವಿ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದನ್ನ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಎಲ್ಲರ ಒಂದು ಬೆಂಬಲವನ್ನ ಕೇಳೋದಕ್ಕೆ ಇವತ್ತು ನಾವು ಹೊರಟಿದ್ದೀವಿ.